ಕನ್ನಡ ಆಲ್ ಇಂಡಿಯಾ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ ಪಟ್ಟದಾರ್. ಇದೇನು ಶಾಲೆಯೋ ಅಥವಾ ಸಾವಿನ ಬಲೆಯೋ? ಸಂತೆಪೇಟೆ ಸರ್ಕಾರಿ ಶಾಲೆಯ ದುಸ್ಥಿತಿ ಬಯಲು. ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರ ಅಧಿಕಾರಿಗಳು. ಶಿರಾ ನಗರದ ಹೃದಯ ಭಾಗದಲ್ಲಿರುವ ಸಂತೆಪೇಟೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇಂದು ಶಿಕ್ಷಣದ ದೇಗುಲವಾಗಿ ಉಳಿದಿಲ್ಲ, ಬದಲಾಗಿ ಪುಟ್ಟ ಮಕ್ಕಳ ಜೀವಕ್ಕೆ ಕಂಟಕವಾಗಿ ಪರಿಣಮಿಸಿದೆ. ನೂರಾರು ವಿದ್ಯಾರ್ಥಿಗಳು ಪ್ರತಿನಿತ್ಯ ಹೆಜ್ಜೆ ಇಡುವ ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ಅಸ್ವಚ್ಛತೆ, ಶಿಥಿಲಾವಸ್ಥೆ ಹಾಗೂ ಸುರಕ್ಷತೆಯ ಸಂಪೂರ್ಣ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಶಾಲೆಯ ಆವರಣದಲ್ಲಿ ಕಸದ ರಾಶಿಗಳು, ಕೆಸರು ತುಂಬಿದ ಕೈ ತೊಳೆಯುವ ಸ್ಥಳ, ದುರ್ವಾಸನೆ ಬೀರುವ ಅರ್ಧಕ್ಕೆ ತೆರೆದಿರುವ ಯುಜಿಡಿ ಟ್ಯಾಂಕ್, ಅಸ್ತವ್ಯಸ್ತವಾಗಿ ಬಿದ್ದಿರುವ ಕಲ್ಲಿನ ಚಪ್ಪಡಿಗಳು ಮಕ್ಕಳನ್ನು ಅಪಾಯಕ್ಕೆ ಆಹ್ವಾನಿಸುತ್ತಿವೆ. ಶೌಚಾಲಯಗಳ ದುಸ್ಥಿತಿ ಮಕ್ಕಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಶಾಲೆಯ ಕಟ್ಟಡದ ಮೇಲ್ಚಾವಣಿ ಮಳೆ ಬಂದರೆ ಸೋರುತ್ತಿದ್ದು, ಗೋಡೆಗಳು ತೇವಗೊಂಡು ಬಿರುಕು ಬಿಡುತ್ತಿವೆ. ಕೆಲ ಭಾಗಗಳಲ್ಲಿ ಅರ್ಧಕ್ಕೆ ನೆಲಸಮಗೊಳಿಸಿರುವ ಸ್ಥಿತಿಯಲ್ಲಿದ್ದು, ಯಾವ ಕ್ಷಣದಲ್ಲಾದರೂ ದುರಂತ ಸಂಭವಿಸುವ ಭೀತಿ ಆವರಿಸಿದೆ. ಒಂದು ವೇಳೆ ಯಾವುದಾದರೂ ಅನಾಹುತ ಸಂಭವಿಸಿದರೆ ಅದರ ಹೊಣೆ ಯಾರು ಹೊರಲಿದ್ದಾರೆ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಕಾಡುತ್ತಿದೆ. ಇಲಿ, ಹೆಗ್ಗಣಗಳ ಬಿಲಗಳು ಶಾಲೆಯ ಆವರಣವನ್ನೇ ಆವರಿಸಿಕೊಂಡಿದ್ದು, ಹಾವು, ಚೇಡುಗಳಂತಹ ವಿಷಕಾರಿ ಜೀವಿಗಳು ಆಶ್ರಯ ಪಡೆಯುವ ಸಾಧ್ಯತೆ ಹೆಚ್ಚಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪುಟ್ಟ ಮಕ್ಕಳು ಭಯದ ವಾತಾವರಣದಲ್ಲೇ ವಿದ್ಯಾಭ್ಯಾಸ ಮಾಡಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ವಿಪರ್ಯಾಸವೆಂದರೆ ಶಾಲೆಯ ಪಕ್ಕದಲ್ಲಿಯೇ ಬಿಇಒ ಕಚೇರಿ ಇದ್ದರೂ ಈ ಸಮಸ್ಯೆಗಳು ಅಧಿಕಾರಿಗಳ ಕಣ್ಣಿಗೆ ಬೀಳದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು, ಎಸ್ಡಿಎಂಸಿ, ಶಿಕ್ಷಣ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಮಕ್ಕಳ ಜೀವದೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆಯೇ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಸರ್ಕಾರಿ ಶಾಲೆಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆಯಾಗುತ್ತಿದೆ. ಆದರೆ ಮಕ್ಕಳಿಗೆ ಕನಿಷ್ಠ ಸುರಕ್ಷಿತ ವಾತಾವರಣ ಕಲ್ಪಿಸುವಲ್ಲಿಯೂ ನಾವು ವಿಫಲವಾಗಿದ್ದೇಯೇ ಎಂದು ಪೋಷಕರು ಪ್ರಶ್ನಿಸುತ್ತಿದ್ದಾರೆ. ಯಾವುದೇ ದುರಂತ ಸಂಭವಿಸುವ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಾಲೆಯ ಸಮಗ್ರ ದುರಸ್ತಿ, ಸ್ವಚ್ಛತಾ ಕಾಮಗಾರಿ ಹಾಗೂ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟ ಅನಿವಾರ್ಯ ಎಂದು ಸಾರ್ವಜನಿಕರು ಎಚ್ಚರಿಕೆ ನೀಡಿದ್ದಾರೆ. ವರದಿ ಶಿವಶೇಖರ್, ಕನ್ನಡ ಆಲ್ ಇಂಡಿಯಾ ಮೀಡಿಯಾ ನ್ಯೂಸ್. ನಮಸ್ಕಾರ ಫ್ರೆಂಡ್ಸ್, ನಾನೀಗ ಹೇಳ್ತಾ ಇರೋದು ಸಂತೆಪೇಟೆಯ ಸರ್ಕಾರಿ ಶಾಲೆಯ ದುರ್ವ್ಯವಸ್ಥೆ ಬಗ್ಗೆ. ಮಳೆ ಬಂದಾಗ ಶೌಚಾಲಯದ ಮುಂದೆ ನೀರು ಈ ರೀತಿ ನಿಂತ್ಕೊಳ್ಳುತ್ತೆ ನೋಡಿ, ಅದಾಗದು ಡ್ರೈ ಆಗ್ಬೇಕು. ಅಲ್ಲಿವರೆಗೂ ಇದೇ ರೀತಿ ನಿಂತಿರುತ್ತೆ. ಇನ್ನೊಂದು, ಇಲ್ಲಿ ಯುಜಿಡಿ ಟ್ಯಾಂಕ್ಗಳನ್ನ ಭೂಮಿ ಒಳಗೆ ಮುಚ್ಚಬೇಕಾಯ್ತು, ಬಟ್ ಇವರು ಮೇಲ್ಗಡೆನೆ ಇಟ್ಟಿದ್ದಾರೆ. ಇಲ್ಲಿ ನಿಂತ್ಕೊಂಡ್ರೆ ಗಬ್ಬು ಸ್ಮೆಲ್ ಬರ್ತದೆ, ಇಲ್ಲಿ ನಿಂತ್ಕೊಳ್ಳಕ್ ಕೂಡ ಆಗೋದಿಲ್ಲ, ಅಷ್ಟು ಸ್ಮೆಲ್ ಬರುತ್ತೆ ಫ್ರೆಂಡ್ಸ್. ಇನ್ನೊಂದು, ಇದ್ರ ಪಕ್ಕದಲ್ಲೇ ತಿಪ್ಪೆಗುಂಡಿ ಬೇರೆ ಮಾಡಿದ್ದಾರೆ. ಇಂಥ ದುರ್ನಾಥದಲ್ಲಿ ಶಿಕ್ಷಕರು ಪಾಠ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ, ಮಕ್ಕಳು ಕೂಡ ಹೆಂಗೆ ಪಾಠ ಕೇಳ್ತಾವ ಅಂತಲೂ ಗೊತ್ತಾಗ್ತಿಲ್ಲ. ಇಲ್ಲಿ ಹಳೆ ಶೀತಲಾವಸ್ಥೆಯಲ್ಲಿ ಇರುವ ಹಳೆ ಬಿಲ್ಡಿಂಗ್ ಇದೆ, ಇಲ್ಲಿ ಮಕ್ಕಳು ಪಾಠ ಕೇಳ್ತಾರೆ. ಬನ್ನಿ ಈ ಪರಿಸ್ಥಿತಿ ಹೆಂಗಿದೆ ಅಂತ ನೋಡೋಣ. ಈ ಬಿಲ್ಡಿಂಗು ಮಳೆ ಬಂದಾಗ ಪೂರ್ತಿ ಸೋರುತ್ತೆ, ಜೊತೆಗೆ ಈ ಗೋಡೆಗಳ ಮೇಲೆ ನೀರು ಹಿಡಿತವೆ. ಇದು ಹಳೆ ಗೋಡೆ ಆದ್ರಿಂದ ಈ ಗೋಡೆಗಳೆಲ್ಲ ತ್ಯಾವ ತಗೊಂಡಿರೋದು ಇಲ್ಲಿ ಕಾಣುತ್ತೆ. ಮತ್ತೆ ತ್ಯಾವ ತಗೊಂಡಾದ್ಮೇಲೆ ಇದು ಯಾವ ಟೈಮಲ್ಲಿ ಕುಸಿತವ ಅಂತ ಹೇಳಕ್ ಬರಲ್ಲ, ಅಂತ ಪರಿಸ್ಥಿತಿಯಲ್ಲಿ ಮಕ್ಕಳಿದಾವೆ. ಆ ಮಕ್ಕಳ ಬಾಯಲ್ಲೇ ಮಾತುಗಳನ್ನ ಬನ್ನಿ. ಮಳೆ ಬಂದ್ರೆ ಎಲ್ಲ ಸೋರುತ್ತೆ. ಮತ್ತೆ ಹೆಂಗ್ ಕುತ್ಕೊಂತೀರಾ? ಹೌದಾ? ಎಲ್ಲ ಹೊಡೆದವಲ್ಲ. ಹಳೆ ಬಿಲ್ಡಿಂಗು ಅಕ್ಷರ ದಾಸೋಹಕ್ಕೆ ಬಳಸ್ಕೊಂಡಿರೋದು, ಬಟ್ ಇದು ಕೂಡ ಶೀತಲಾವಸ್ಥೆಯಲ್ಲಿ ಇದೆ. ಇದನ್ನ ಅವರು ಗೋಡನ್ನಾಗಿ ಬಳಸ್ಕೊಂಡಿದಾರಂತೆ. ಬಟ್ ಇಂಥ ಶೀತಲಾವಸ್ಥೆ ಬಿಲ್ಡಿಂಗ್ ಇರೋದು ಡೇಂಜರ್ ಅಂತ ನನ್ನ ಅನಿಸಿಕೆ. ಬನ್ನಿ ಹಾಗೆ ಮುಂದೆ ಹೋಗೋಣ.
ಹೇಳ ಮಣ್ಣು ಹಾಕ್ತೀವಲ್ಲ ಲಾಸ್ಟ್ ಇಲ್ಲಿ ನೋಡಿ ತೆಂಗಿನ ಗಿಡ ಹಾಕಿದ್ದಾರೆ ಸಂತೋಷ. ಬಟ್ ಇಲ್ಲಿ ಪಕ್ಕದ ಮನೆಯವ್ರದಂತೆ ಇವೆಲ್ಲ ಕಲ್ ಚಪ್ಪುಗಳೆಲ್ಲ ತಂದು ಹಾಕ್ಬಿಡಿದಾರೆ. ಅದು ಯಾವ ಹೊತ್ತು ಹಾಕಿದಾರೆ ಗೊತ್ತಿಲ್ಲ. ಇಲ್ಲೆಲ್ಲ ಹಿಂದ್ಗಡೆ ಗಲೀಜು ಮಾಡ್ಕೊಂಡಿದ್ದಾರೆ. ಈ ಕಲ್ ಚಪ್ಪಡಿ ಒಳಗಡೆ ವಿಷಜಂತುಗಳು ಸೇರೋದಿಲ್ವ. ಇಲ್ಲಿ ನೋಡಿ ಇಲಿ ಹೆಗ್ಗಣ ಮೊರೆ ಮಾಡಿದ್ದೇವೆ. ಜೊತೆಗೆ ಇಂಥ ಜಾಗದಾಗೆಲ್ಲ ವಿಷಜಂತುಗಳು ಸೇರ್ತವೆ. ಇಲ್ಲಿ ಏನಾದ್ರು ಮಕ್ಕಳು ಆಟ ಆಡಕ್ಕೆ ಬಂದಾಗ ಅವು ಪಾವು ಕಚ್ಚಿದ್ರೆ ಪಾಪ ಮಕ್ಕಳಿಗೆ ಪ್ರಾಣಕ್ಕೆ ಕುತ್ತು ಬರೋದಿಲ್ವ. ಮತ್ತು ಹಾಗೆ ಬನ್ನಿ ಇಲ್ಲಿ ಹಳೇ ಈ ಬಿಲ್ಡಿಂಗ್ನ ಮೇಲ್ಗಡೆ ಟಾಪಲ್ಲಿ ಡೆಮಾಲಿಷ್ ಮಾಡಿದ್ದಾರೆ. ಇಲ್ಲಿ ಬಿದ್ದಿರೋ ಪ್ರತಿಯೊಂದು ಮಣ್ಣು ಇಟ್ಕೆ ಎಲ್ಲ ಹಾಗೆ ಬಿಟ್ಬಿಟ್ಟಿದ್ದಾರೆ. ಹಾಗೆ ನೋಡಿ ಇಲ್ಲೆಲ್ಲ ಕಲ್ಲು ಹಂಗೆ ಡಿಬ್ರಿ ಸ್ಫೂರ್ತಲ್ಲೇ ಬಿದ್ದಿದೆ. ಜೊತೆಗೆ ಇಲ್ಲಿ ಕಸ ಕಡ್ಡಿ ಎಲ್ಲ ಇಲ್ಲೇ ಹಾಕಿದ್ದಾರೆ. ಇದನ್ನು ಕೂಡ ರಿಮೂವ್ ಮಾಡಿಲ್ಲ. ಇವೆಲ್ಲ ಇಂಥ ಜಾಗದಲ್ಲಿ ವಿಸರ್ಜಂತುಗಳು ಸೇರ್ಕೊಳ್ಳೋದಿಲ್ವಾ. ಮತ್ತೆ ನೋಡಿ ಇಲ್ಲಿ ಮಕ್ಕಳು ಬಂದು ತಟ್ಟೆ ತೊಳಿತವೆ, ಕೈ ತೊಳಿತವೆ. ನೋಡಿ ಅದ್ರ ಪರಿಸ್ಥಿತಿ ಹೆಂಗಿದೆ, ತ್ಯಾವ ಹೆಂಗಿದೆ. ಇಲ್ಲಿ ಫುಲ್ ಮಣ್ಣು ಇರೋದ್ರಿಂದ ನಾವು ಫುಲ್ ಕೆಸರಾಗಿದೆ. ಇಂಥ ಜಾಗದಲ್ಲಿ ಮಕ್ಕಳು ಜಾರಿ ಬಿದ್ದು ಕೈ ಕಾಲು ಮುರ್ಕೊಂಡ್ರೆ ಅದಕ್ಕೆ ಹಾರೋಣೆ. ಇಲ್ಲಿ BEO ಆಫೀಸ್ ಹತ್ರದಲ್ಲೇ ಇದೆ. ಇಲ್ಲಿ BEO ಅಧಿಕಾರಿಗಳ ಕಣ್ಣಿಗೆ ಇದೆಲ್ಲ ಕಾಣದಿಲ್ವಾ. ಜೊತೆಗೆ ನಗರಸಭೆ ಏನ್ ಮಾಡ್ತಿದೆ, STH ಟೀಮ್ ಏನ್ ಮಾಡ್ತಿದೆ, ಕೌನ್ಸಿಲರ್ ಏನ್ ಮಾಡ್ತಿದ್ದಾರೆ, ಇವರೆಲ್ಲ ಕಣ್ಣಿಗೆ ಏನು ಬಟ್ಟೆ ಕಟ್ಕೊಂಡಿದಾರ. ಬನ್ನಿ ಇಲ್ಲಿ ಟೀಚರ್ಸ್ ಇದಾರೆ, ಅವ್ರ ಹತ್ರನೇ ಮಾತಾಡೋಣ. ನೀರು ನಿಂತಾವ, ಮಳೆ ಬಂದು ಮೊನ್ನೆ ನೀರು ನಿಂತವೆ. ಅದೇನದು ಶೌಚಾಲಯ ಇದ್ದು ಕೆಳಕ್ಕೆ ಹೋಗಿಲ್ಲ, ಮೇಲೆ ಹೋಗಿ ಕೆಳಕ್ಕೆ ಮಾಡಿಲ್ಲ ಸರ್. ಅದು ಒಳಗೆ ಇಳಿಲೇ ಇಲ್ಲ. ಕೆಳಗೆ ಡೌನ್ ಮಾಡಿ ಡಪ್ ಮಾಡೋಕೆ ಸ್ಮೆಲ್ ಹಂಗೆ ಹೆಡ್ ಮಾಸ್ಟರ್ ಅಲ್ಲಿದ್ದಾರೆ, ಗೊತ್ತಾಯ್ತು. ಮಾತಾಡ್ದೆ ಸ್ಮೆಲ್ ಎಲ್ಲ ಜಾಸ್ತಿ ಇದೆ. ಮಾತಾಡ್ದಾಗ ಸ್ಮೆಲ್ ಎಲ್ಲ ಜಾಸ್ತಿ ಇದೆ. ಇವೆಲ್ಲ ರೂಮ್ ಪೂರ್ತಿ ಸೋರ್ತಾ ಇದಾವಂತಲ್ಲ ಸ್ವಲ್ಪ ಹೊರಗಡೆ ಎಲ್ಲ. ಅವು ಎಲ್ಲ ಕೊರಕಲೆಲ್ಲ ಹಂಗೆಲ್ಲ ಇದಾವಲ್ಲ, ಅವು ಪಾವೆಲ್ಲ ಬರಲ್ವ. ಎಲ್ಲಿ ಸರ್ ಕಲ್ಲು ಎಲ್ಲ ಹಾಕ್ತಾರಲ್ಲ ಅವರು. ಈಗ ಜಾಗದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಮಾಡ್ಯಾವ್ರಿ. ಯಾರು ಸಾಕು ಹಾಕ್ತೀನಿ ಅಲ್ಲ. ಈಗ ಅಲ್ಲೆಲ್ಲ ಕೊರಕಲೆಲ್ಲ ಇದೆಯಲ್ಲ, ಅವು ಪಾವೆಲ್ಲ ಬರಲ್ವ. ಈಗ ಅವನ್ನೆಲ್ಲ ನಾವು ಮಾಡ್ಸಕ್ಕೆ ದುಡ್ಡು ಕೊಡಲ್ಲ, ಯಾರನ್ನು ಕೊಡಲ್ಲ. ಇವನ್ ಆಳುಗಳು ಬರ್ಬೇಕಾಗತ್ತೆ. ಇದೊಂದು ಬಿಲ್ಡಿಂಗ್ ತಕ್ಕೊಳ್ತೀವಿ, ಅದೊಂದು ಎಂಚಿಂದ ಒಂದು ತಕ್ಕೊಂಡವ್ರು ಸಾಕು. ಅಲ್ಲ ಅದೂ ವ್ಯವಸ್ಥೆ ಅಲ್ವಾ. ಇಲ್ಲಿ ಅದನ್ನ ಮಾಡೋರು ಬಿಲ್ಡಿಂಗ್ ಒಂದು ಸ್ವಲ್ಪ ಇದು ಮಾಡ್ಕೊಂಡು ಅವ್ರ ಕಲ್ಲು ಹಾಕ್ಯಂಡವ್ರಿ. ತೆಗ್ಸಕ್ಕೆ ಹೇಳಿ ಅವೆಲ್ಲ ತೆಗ್ಸಕ್ಕೆ ಹೇಳ್ತೀವಿ. ಯಾಕಂದ್ರೆ ಅವ್ರಿಗೆ ಹೇಳ್ತೀನಿ ಅವ್ರಿಗೆ, ಅದನ್ನ ಬಿಟ್ಟಾಕ ಬೇಡ, ಇದೊಂದು ಬಿಲ್ಡಿಂಗ್ ಮಾಡಿಸ್ಕೊಡ್ರಿ ಯಾರನ್ನ ದಾನಿಗಳು ಅಂತ ಮಾಡಿಸಿ. ಆಯ್ತಾ? ಪಾಸಿಟಿವ್ ಆಗಿ ಬರ್ರಿ ಅಪ್ಪ ಗುರು. ಆಮೇಲೆ ನೀವು ನೆಗೆಟಿವ್ ಆಗಿ ಬರ್ದು ನಾವು ಕೆಲಸ ಮಾಡಿಬಿಡಿ. ಆಮೇಲೆ ಇಲ್ಲ ಹಂಗಿಲ್ಲ. ಈಗ ನೋಡಿ, ಈಗ ಅದೇ ಕೌನ್ಸಿಲ್ ಜವಾಬ್ದಾರಿ ಇಲ್ಲ ಅಂದ್ರೆ ನಗರಸಭೆದು ಅವರೆಲ್ಲ ಇವೆಲ್ಲ ಮಾಡ್ಬಿಡ್ತಾನೆ. ಅವೆಲ್ಲ ಇಷ್ಟು ಸಿಟಿ ಸೆಂಟರ್ನಾಗ ಐತೆ. ಅದು ಎಲ್ಲ ಅದನ್ನ ಮಾಡಿ ಈ ಬಿಲ್ಡಿಂಗ್ ತೆಗ್ಸಿ. ಸೋರ್ತಾ ಇದೆ, ಹುಡುಗರು ದಡ ನೀರು ಬೀಳ್ತವೆ ಅಂತ ಹೇಳ್ತವೆ. ಇದನ್ನ ಹಾಕ್ಬೇಡ್ರಿ, ಅದನ್ನ ಗೋಡನ್ ಅದು. ಯಾಕೆ ವೇಸ್ಟ್ ಗೋಡನ್ ಅದು. ವೇಸ್ಟ್ ಗೋಡನ್ನ ಇರ್ಲಿ ಬಿಡು, ತೆಗಿತಾರೆ ಅವು. ಇಲ್ಲ ಅಂದ್ರೆ ಎಲ್ಲ ವೇಸ್ಟ್ ಆಗಿರೋ ತೆಗೆದು ಬೇರೆ ಬಿಲ್ಡಿಂಗ್ ಮಾಡ್ಕೊಡ್ತಾರೆ. ಬೇಡ ಅದನ್ನ ಹಾಕ್ಬೇಡ್ರಿ. ಆಮೇಲೆ ಗೋಡನ್ ಮಾಡ್ಕೊಂಡಿದೀವಿ ನಾವು, ತೆಲಿಕೆ ಪಲಿಕೆ ಇಟ್ಕೊಂತದ್ದು. ಈ ಬಿಲ್ಡಿಂಗ್ ಇನ್ನೊಂದು ಎಷ್ಟು ಸ್ಟ್ರೆಂತ್ ಹೆಂಗಿದೆ ಇಲ್ಲಿ? ಐತೆ ಸ್ಟ್ರೆಂತ್ 275. 275 ಬಿಲ್ಡಿಂಗ್ಗಳು ಈಗ ರನ್ನಿಂಗ್ ಇರೋ ಎಷ್ಟು ಬೇಕು? ಒಂದು 5-6 ಇದಾವೆ ನೋಡ್ರಿ. 1 2 3 4 ಚೆನ್ನಾಗಿರೋವು. ಇದು ಬೇಡ ಬಿಡಿ. ಇಲ್ಲ, ಆ ಒಂದು 5 ಆಫೀಸ್ 5 ಚೆನ್ನಾಗಿರೋದು. 5 ಚೆನ್ನಾಗಿದ್ದಾವೆ. ಒಂದು ಆಫೀಸ್ ರೂಮ್ ಇದು ಅಲ್ಲೇ ಡೆಮೊಲಿಷ್ ಮಾಡೋ ಮಟ್ಟಕ್ಕೆ ಐತೆ. ಆದ್ರೆ ಹುಡುಗರು ಕುತ್ಕೊಂತ ಥರ ಬರೀ. ಆಯ್ತಾ? ನಾನು ಸ್ವಲ್ಪ ಬಿಸಿ ಬರಲ್ಲ. ಆಯ್ತು, ಒಳ್ಳೇದಾಗಿ. ಈ ರೂಮ್ ಸೇರುತ್ತಾ? ಈ ರೂಮು ಸೋರುತ್ತಾ? ಗೋಡೆ ನೀರು ಇಳಿತಾವ ಅಲ್ಲಿ ಮೇಲ್ಗಡೆನಾ? ಊಟ ಎಲ್ಲ ಚೆನ್ನಾಗೈತಾ? ನೀರಿನ ಪ್ರಾಬ್ಲಮ್ ಇದೆಯಾ? ಸಿಗ್ತಾರ? ಕುಡಿಯೋ ನೀರು ಯಾವತ್ತು ನೀವೇ ತರ್ತೀರಾ? ಕುಡಿಯೋ ನೀರು ಇಲ್ಲಿದೆಯಾ? ಒಂದು 2 ಫಿಲ್ಟರ್ ನೀರು ಕ್ಯಾನ್ ತಂದು ಇಕ್ತಾರೆ. ಇಲ್ಲೇ ನೀರು ಏನು ಫಿಲ್ಟರ್ ನೀರು ಇಲ್ಲ ಸರ್.